ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪಿತೃಗುರುಗಳಿಗೆ ಶತಕೋಟಿ ನಮಸ್ಕಾರವನ್ನು ಅರ್ಪಿಸುತ್ತಾ ನನಗೆ ಮಾರ್ಗದರ್ಶಕರಾದ ಕೋಟೇಶ್ವರ ಸರ್, ಮಂಗಳ ಮೇಡಮ್ ಇವರಿಗೂ ನನ್ನ ಹೃದಯಪೂರ್ವಕ ನಮನ ಹಾಗೂ ಈ ವೇದಿಕೆ ರಂಗನಾಥ್ ಸರ್ ಅವರಿಗೂ ಹೃದಯಪೂರ್ವಕ ನಮನವನ್ನು ತಿಳಿಸುತ್ತಾ ಮಾಸ್ಟರ್ ತಮಗೆಲ್ಲರಿಗೂ ವಿನಯಪೂರ್ವಕವಾದ ನಮನಗಳು. ಇವತ್ತು ನಾನು ಸಮಗ್ರ ಜೀವನ ಶೈಲಿಯಲ್ಲಿ ಆರಿಸಿಕೊಂಡಂತ ವಿಷಯ ಮಾಸ್ಟರ್ ತೆಂಗಿನ ಹಾಲು ಅಂತ ಹೇಳಿ. ತೆಂಗಿನ ಉಪಯೋಗ ಅಂತೂ ಮಹತ್ವ ಎಲ್ಲರಿಗೂ ಅದ್ಭುತ ಆಗಿದೆ. ನಿತ್ಯ ನಮ್ಮ ಜೀವನದಲ್ಲಿ ಒಂದು ಕ್ಷಣನೂ ಬಿಡ್ಲಾರ್ದಂಗ ಹಾಸು ಹೊಕ್ಕಾಗಂತಾನೆ ಹೇಳ್ಬೋದು. ತೆಂಗಿನ ಮರ ಅಂತೂ ಭೂಲೋಕದ ಕಾಮಧೇನು ಕಲ್ಪವೃಕ್ಷ ಅಂತಾನು ಕರೀತಾರೆ. ಅದರ ಉಪಯೋಗ ತಿಳಿಯಾರ್ದವ್ರು ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಅದನ್ನ ಮತ್ತೊಮ್ಮೆ ನಾನು ಮನನ ಮಾಡೋ ಸಲುವಾಗಿ ಹೇಳ್ತಾ ಇದ್ದೀನಿ. ನನಗೆ ಏನು ಅಂತಂದ್ರ, ತೆಂಗಿಂದು ಒಡೆದು ದಿನಾಲು ಉಪಯೋಗ ಮಾಡ್ತೀವಿ, ಅಡಿಗೆ ಹಾಕ್ತಿವಿ, ಆ ಮಾತು ಬೇರೆ. ಅದನ್ನ ಪರ್ಫೆಕ್ಟ್ ಆಗಿ ಒಡೆದ ತೆಂಗಿನ ಹಸಿಕಾಯಿಯನ್ನ ಹಾಲ್ ಮಾಡ್ಕೊಂಡು ಅದನ್ನ ಅದ್ರೊಳಗೆ ಎಷ್ಟು ಕ್ಯಾಲೋರೀಸ್ ಅದ, ಅದು ಕುಡಿದ್ರೆ ಏನೇನ್ ಆಗ್ತದೆ ಅನ್ನೋ ವಿಷಯನ ಆರಿಸ್ಕೊಂಡಿನಿ ಮಾಸ್ಟರ್ಸ್. ಸ್ವಲ್ಪ ಅದ್ರ ಬಗ್ಗೆ ನಾವ್ ಅದರ ಮಹತ್ವ ತಿಳ್ಕೊಂಡಿವಿ, ಅದ್ರ ಉಪಯೋಗ ಮಾಡ್ತೀವಿ ಅಂದ್ರ ಆ ತೆಂಗಿನ ಗಿಡಕ್ಕ, ಆ ತೆಂಗಿನಕಾಯಿಗೆ, ಅದ ಮಹತ್ವಕ್ಕ, ಅದ ದೈವತ್ವಕ್ಕೆ ಏರಿದಂತ ವಿಷಯನ ಸ್ವಲ್ಪ ವಿಷಯ ನಾನು ಕಥೆ ರೂಪದೊಳಗ ಸ್ವಲ್ಪ ತಿಳಕ ಇಷ್ಟಪಡಿಸ್ತೀನಿ ಮಾಸ್ಟರ್ಸ್. ಮೊದಲಿಗೆ ನಮ್ಮ ಜನಪದ ಗೀತೆಯಲ್ಲಿ ಬರ್ತದೆ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಅಂತ ಹೇಳಿ. ತಾಯಿ ತನ್ನ ಮಗುವಿನ್ಯಾಗ ಹಾಡ್ತಾ, ಆಡಿ ಬಂದ ಮಗನಿಗೆ ಒಂದು ಕೂಸಿಗೆ ಕೆಸರ ಮಣ್ಣು ಹತ್ತಿರ್ತದ. ಅವಳು ಎಂತಾದ ಅದ್ಭುತ ಕಲ್ಪನೆ ನೋಡ್ರಿ, ಜನಪದ ಸಾಹಿತ್ಯದಲ್ಲಿ ಎಂತಾದೊಂದು ಅಡಗಿಸಿಟ್ಟಾರ. ತೆಂಗಿನ ಹಾಲಾರ ತಿಳಿನೀರ ಅಂದ್ರೆ ಅದ್ರ ಮಹತ್ವ ನಮ್ಮ ಹಿಂದೆ ಹಿರಿಯರಿಗೆ ಅಷ್ಟೊಂದು ಮಹತ್ವ ತಿಳಿದಿತ್ತು ಅಂತ. ಇವಾಗಾದ್ರ ನಾನಾ ತರದ ಮುಖಕ್ಕ ಫೇಶಿಯಲ್ ಎಲ್ಲಾನು ಬಂದಾವ. ಅದಕ್ಕಿಂತಲೂ ಅದ್ಭುತವಾದ ನಮ್ಮ ಹಿರಿಯರಿಗೆ ಮೊದ್ಲನ್ ತಿಳಿದಿತ್ತು. ಅವ್ರ ಅದನ್ನ ಆಚರಿಸ್ತಿದ್ರು ಕೂಡ. ಅದಕ್ಕೆ ಆ ನೀರನ್ನ ತಗೊಂಡು ತನ್ನ ಕೂಸಿಗೆ ತಾಯಿ ಮುಖ ತೊಳಿತೀನಿ ಅಂತ ಹೇಳ್ತಾಳ. ಅಂದ್ರ ಇದ್ರ ಮಹತ್ವ ಎಷ್ಟದ ಅಂತ ಜನಪದ ಒಂದು ಸಾಹಿತ್ಯದಲ್ಲಿ ಅಡಗಿಸಿಟ್ಟಾರ ನಮ್ಮ ಹಿರಿಯರು. ಇನ್ನೊಂದು ಜನಪದದ್ದು ಅಂದ್ರೆ ನಮ್ಗೆ ಈಗ ಬೆನ್ನ ತಟ್ಟಿ ಹುಮ್ಮಸ್ ಮಾಡುವಂತ ನಮ್ ಬೆನ್ನಿಂದಿದ್ದಾಗನೆ ನಾವು ಒಂದು ವೇದಿಕೆಗೆ ಬರಕ ಕಾರಣ ಆಗ್ತೀವಿ. ಸ್ವತಃ ನಮಗಂತೂ ಹೆಜ್ಜೆ ಇಡಕ್ ಆಗೋದಿಲ್ಲ ಹೆಣ್ಮಕ್ಳಿಗೆ. ಈ ಒಂದು ವೇದಿಕೆ ಹೆಂಗ ನಿರ್ಮಾಣ ಮಾಡ್ಯಾರ ಅಂತಂದ್ರ, ನಮ್ಮ 12ನೇ ಶತಮಾನದ ಬಸವಣ್ಣವ್ರ ಇದ್ದ ಕಾಲಕ್ಕ ಹೆಂಗ ಹೆಣ್ಮಕ್ಳು ಸಮಾನವಾದಂತ ಗೌರವ ಕೊಟ್ಟು ಅವರೊಂದು ವೇದಿಕೆಗೆ ಬಂದು ಅನುಭವ ಮಂಟಪದಲ್ಲಿ ಬಂದು ಕುಂತ್ಕೊಂಡು ಮಾತಾಡುವಷ್ಟು, ವಚನವನ್ನ ಸೃಷ್ಟಿ ಮಾಡುವಷ್ಟು ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟು ಮಾಸ್ಟರ್. ಅದರಂತೆ ನಮ್ಗಿಲ್ಲಿ ಸಾಕಷ್ಟು ನಮ್ ಬೆನ್ನಿ ನಿಂತ್ಕೊಂಡು ಎಲ್ಲರೂ ಪ್ರೋತ್ಸಾಹದ ಒಂದು ಗಂಡ್ಮಕ್ಳ ಪ್ರೋತ್ಸಾಹ, ಒಂದು ಹಿರಿಯರ ಪ್ರೋತ್ಸಾಹ, ಎಲ್ಲರ ಪ್ರೋತ್ಸಾಹದಿಂದ ನಾವು ಈ ಜೂಮ್ ಸೆಷನ್ ನಲ್ಲಿ ಭಾಗವಹಿಸಿ ಮಾತಾಡುವಂತ ಶಕ್ತಿ ಪಡ್ಕೊಂಡಿ ಅಂತ ಅವ್ರೆಲ್ಲರಿಗೂ ಅನಂತ ಧನ್ಯವಾದ. ಮತ್ತ ಒಂದು ಜನಪದ ಸಾಹಿತ್ಯದ ಒಂದು ಜಲಕ್ ಹೇಳ್ತೀನಿ. ನಮ್ ಹಿಂದೆ ಹೆಣ್ಮಕ್ಳ ಹಿಂದೆ ನಿಂತವ್ರಿಗೆ ಒಂದು ಕೃತಜ್ಞತಾ ಪೂರ್ವಕವಾಗಿ, ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕ, ಬೆನ್ನು ಕಟ್ಟಾಕ ಸಭೆಯೊಳಗ, ಬೆನ್ನು ಕಟ್ಟಾಕ ಸಭೆಯೊಳಗ, ಹೊನ್ನ ಕಟ್ಟಾಕ 1000 ಹೊನ್ನ ಕಟ್ಟಾಕ ಉಡಿಯೊಳಗ ಅಂತ ಹೇಳಿ. ಬೆನ್ ತಟ್ಟಾಕ ಹಿಂದಿರ್ಬೇಕು. ಒಂದು ಸಮಸ್ಯೆ ಬಂತಂದ್ರ ಹಣ್ಣು ಕೊಡುವಂತಾರು ಇರ್ಬೇಕಂತ. ಹಣ್ಣಂತಂದ್ರ ಹೊನ್ನನೇ ಅಲ್ಲ, ಒಂದು ಬುದ್ಧಿವಾದ ಮಾತು, ಒಂದು ಮನಸ್ಸಿಗೆ ಸಮಾಧಾನ ಇರುವಂತ ಮಾತು, ಅದು ಹೊನ್ನನ್ಕಿಂತ ಹೆಚ್ಚಂತಾನೆ ಹೇಳ್ಬೋದು. ಒಂದು ಸಮಾಧಾನ, ಒಂದು ನೊಂದ ವ್ಯಕ್ತಿಗೆ, ನೊಂದ ಹೆಣ್ಣು ಮಗಳಿಗೆ ಒಂದು ಸಮಾಧಾನಕರವಾದ ಮಾತು ಹೇಳಿದ್ರಂದ್ರ ಒಂದು 1000 ಹೊನ್ನ ಇದ್ದಂಗ ಮಾಸ್ಟರ್. ಎಷ್ಟೋ ಮಂದಿ ವ್ಯಾಕುಲತೆಯಿಂದ ಈಗ ಇದು ಅಂತಾರಲ್ಲ, ಡಿಪ್ರೆಷನ್, ಆ ಪದ ಅಂತೂ ಬಳಸಲೇಬಾರ್ದು ಅಂತ ಹೇಳ್ತಾರ ನಮ್ ಸರ್. ಆ ತರ ಇದ್ದಂತ ವ್ಯಕ್ತಿಗೆ ಒಂದೆರಡು ಸಮಾಧಾನಕರವಾದ ಮಾತಾಡಿದ್ರೆ ಅದೇ ಹೊನ್ನಿದ್ದಂಗ ಅಂತ ನನ್ನ ಅನಿಸಿಕೆ ಮಾಸ್ಟರ್. ಇನ್ನು ನಾವು ತೆಂಗಿನ ಗಿಡದ ಮಹತ್ವದ ಬಗ್ಗೆ ಒಂದಿಷ್ಟು ಅದರ ವಿವರಣೆ ತಿಳ್ಕೊಂಡು ಮುಂದೆ ಹಾಲಿನ ಬಗ್ಗೆ ತಿಳಿಸ್ತೀನಿ ಸರ್. ತೆಂಗಿನ ಗಿಡ ಅಂದ್ರೆ ಭೂಲೋಕದ ಕಾಮಧೇನು ಕಲ್ಪವೃಕ್ಷ ಅಂತಾನೆ ನಾವು ಕರಿತೀವಿ. ಹಿರಿಯ ಪೂಜನೆ ಭಾವಂತ ನಡ್ಕೊಂಡಿವಿ. ಈ ಕಾಮಧೇನು ನಾವು ನೋಡಿಲ್ಲ, ಆದ್ರೆ ವಶಿಷ್ಠ ಮಹರ್ಷಿಗಳ ಹತ್ರ ಆ ಕಾಮಧೇನು ಇತ್ತು ಅಂತ ವ್ಯಾಸ ಮಹರ್ಷಿಗಳು ಬರೆದಂತ ಪುಸ್ತಕದಲ್ಲಿ ಓದಿದ್ದು ಅಷ್ಟೆ. ವಶಿಷ್ಠ ಮಹರ್ಷಿಗಳ ಹತ್ರ ಇತ್ತದು ಕಾಮಧೇನು. ಅಂದ್ರೆ ರಾಜ ಮಹಾರಾಜರ ದಂಡ ಬಂದ್ರು ಸಹ ಅಲ್ಲಿ ಏನೂ ಇರ್ತಿರ್ಲಿಲ್ಲ ವ್ಯವಸ್ಥೆ, ಅನ್ನ ಹಿಂಗ ಅಕ್ಕಿ ಯಾವುದು ನಿಟ್ಟು ಏನು ಕಾಣದೇನು ಅಷ್ಟು ಮಂದಿ ಬಂದಂತ ಸೈನಿಕರಿಗೆ, ರಾಜರಿಗೆ ಮೃಷ್ಟಾನ್ನ ಭೋಜನ ಮಾಡಿರ್ತಾರ ವಶಿಷ್ಠರು. ಅದಕ್ಕ ಬಂದಂತ ರಾಜನಿಗೆ ಬಹಳ ಆಶ್ಚರ್ಯ ಅನಿಸ್ತದೆ, ಹೆಂಗ್ ಸಾಧ್ಯ ಇದು, ಇಷ್ಟೊಂದು ಏನು ಇಲ್ಲ, ಕುಟೀರದಲ್ಲಿ ನೋಡಿದ್ರೆ ಏನು ಇಲ್ಲ, ಎಲ್ಲರೂ ಸಮೃದ್ಧವಾದ ಮೃಷ್ಟಾನ್ನ ಹೆಂಗ್ ಸಾಧ್ಯ ಇತ್ತು, ಎಲ್ಲಾ ವಸ್ತ್ರ ಬೇಡರು ವಸ್ತ್ರ, ಹಣ್ಣು ಬೇಡಿದ್ರೆ ಹಣ್ಣು, ಏನ್ ಬೇಡಾದ ಮೃಷ್ಟಾನ್ನ ಭೋಜನ ಮಾಡ್ಸಿರೋ ವಶಿಷ್ಠರು. ಅದಕ್ಕೆ ಅವ್ರಿಗೆ ಏನಾಗ್ತದ, ಏನದಿರ ಮಹತ್ವ ಅನ್ನೋಕ್ಕಾಗಿ ಕೇಳ್ತಾರ ಅವ್ರು ಬಂದು ಮಹಾರಾಜರು ವಶಿಷ್ಠ ಮಹರ್ಷಿ ಹತ್ರ, ನಿಮ್ ಹತ್ರ ಹೆಂಗ್ ಸಾಧ್ಯ ಇತ್ತು, ಇಲ್ಲ ಅದು ಕಾಮಧೇನುವಿನಿಂದ ಸಾಧ್ಯ ಆಯ್ತು ಅಂತ ಹೇಳ್ತಾರ.
ಕಾಮಧೇನು ಮೇಲೆ ಸ್ವರ್ಗದಿಂದ ಭೂಲೋಕಕ್ಕೆ ವಶಿಷ್ಠ ಮಹರ್ಷಿಗಳ ಬಂದಂತ ಕಾಮಧೇನವರು ಅದರಿಂದ ಸಾಧ್ಯ ಆಯ್ತು ಅಂತ ಹೇಳ್ತಾರೆ ಮಾಸ್ಟರ್. ಅವಾಗ ಅವರು ಬಹಳ ಇದು ಅನಿಸ್ತದ. ಅದಕ್ಕೆ ಅದನ್ನ ಯಾಕೆ ತಗೊಂಡೆ ಅಂತಂದ್ರೆ ಕಾಮಧೇನು ನಮ್ ಕಲ್ಪನೆಯೊಳಗದ ಗೊತ್ತಿಲ್ಲ, ಅದು ವಶಿಷ್ಠ ಮಹರ್ಷಿದಲ್ಲಿ ಇತ್ತು ಅನ್ನೋ ವಿಷಯಕ್ಕೆ ಕಾಮಧೇನು ವಿಷಯ ತಗೊಂಡೆ. ಆಮೇಲೆ ಕಲ್ಪವೃಕ್ಷ ಅಂತ ಯಾಕೆ ಕರಿತೀವಿ? ಎರಡು ಇದು ತೆಂಗಿನ ಮರ ಕೊಡುವಂತದ್ದು ಎಷ್ಟೊಂದು ಅದ್ಭುತ ಅದ್ರಿ ಇದ್ರೊಳಗೆ. ತೆಂಗಿನ ಗಿಡದೊಳಗ ಒಂದು ತೆಂಗಿನ ಮರ ಬೆಳೀತು ಅಂತಂದ್ರ ಅದ್ರ ಕಾಯಿ ಒಂದಕ್ಕೆ ಉಪಯೋಗ ಅಂತಿಲ್ಲ, ಎಲ್ಲಾ ಶುಭ ಕಾರ್ಯಗಳಿಗೂ ನಮಗ ತೆಂಗು ಬೇಕು. ಅದು ಯಾವ ತರ ಅಂತಂದ್ರ ಒಂದು ಮಗು ಜನ್ಮ ತಗೊಂಡ್ 5ನೇ ದಿನಕ್ಕನೆ ಆ ತೆಂಗಿನಕಾಯಿ ಬೇಕು. ಯಾಕಂದ್ರೆ ಐದೇಶಿ ಮಾಡ್ತೀವಿ ನಾವು, ತೆಂಗು ಹೊಡಿಬೇಕಂತ ನಮ್ ಕಡೆ ಎಲ್ಲ ಐದೇಶಿ ಅಂತ ಹೇಳಿ ಮಾಡ್ತಾರ, ತೆಂಗಿನಕಾಯಿ ಹೊಡಿತಾರ. ಐದೇಶಿ ಮುಗಿಸ್ಕೊಂಡು ಆ ಜೀವ ಇರುವವರೆಗೂ, ದೇಹ ಇರುವವರೆಗೂ ಬೇಕು. ದೇಹ ಬಿಟ್ಟು ಮಣ್ಣಾಗಿ ಹೋಗುವವರೆಗೂ ಆ ತೆಂಗು ಬೇಕೇ ಬೇಕು. ಮಣ್ಣಲ್ಲಿ ಒಂದಾಗಿ ಹೋದ ನಂತರ ಸದೇ ಆ ತೆಂಗು ಬೇಕು. ಅದ್ರ ಮಹತ್ವ ಬಹಳ ಅದರಿ. ಈ ತೆಂಗಿನ ಹೊಣೆ ಉಪಯೋಗ ಎಷ್ಟು ನಾವು ಹೊಗಳಿದ್ರೆ ಸಾಲಂಗಿಲ್ಲ ಅಂತ ಹೇಳ್ಬೋದು. ಎಷ್ಟು ಕೃತಜ್ಞೆಯನ್ನು ಅರ್ಪಿಸಿದ್ರು ಕಡಿಮೆ ಅಂತಾನೆ ಹೇಳ್ಬೋದು. ತೆಂಗಿನ ನಾವು ದೈವತ್ವನ ಕಾಣ್ತೀವಿ ಮಾಸ್ಟರ್ಸ್. ಇದು ಯಾರಿಗೆ ತಿಳಿದಿಲ್ಲ ಅಂತ ನಾವು ಅನ್ಕೋಬಹುದು, ತಿಳಿದ ವಿಷಯನೇ ಮತ್ತೊಮ್ಮೆ ನಾನು ಮಲ್ಕ್ ಹಾಕೋದು. ಅಂಗಡಿಯಾಗ ತಗೊಂಡಾಗ ಅದು ಟೆಂಕಾಗಿರ್ತದೆ ಮಾಸ್ಟರ್ಸ್. ಆದ್ರೆ ಅದನ್ನ ತಂದು ನಾವು ಏನ್ ಮಾಡ್ತೀವಿ, ಒಂದು ಕಳಸದ ಮೇಲೆ ಸ್ಥಾಪನಾ ಮಾಡಿದೀವಿ ಅಂತಂದ್ರೆ ಅದು ಲಕ್ಷ್ಮಿ ಅಂತ ಹೇಳಿ ಒಂದ್ ದೈವತ್ವನ ಕಲ್ಪನೆ ಮಾಡ್ಕೋತೀವಿ ನಾವು. ಅದೇ ತರ ನಮ್ ಮನಸ್ಸಲ್ಲಿ ಫೀಲ್ ಮಾಡ್ಕೋತೀವಿ ಸರ್. ಈಗ ಯೋಗ ಧ್ಯಾನ ಮಾಡ್ಸಿರ್ ಕುಂಡಲಿನಿ ಧ್ಯಾನ, ಅದು ಕಲರ್ ನ ನಿಮ್ ಮನಸ್ಸಿನೊಳಗೆ ತಗೋರಿ, ಇಲ್ಲಿ ಸದ್ಯ ನಿಮ್ದು ಗೋಲ್ಡನ್ ಕಲರ್ ಬರ್ತದ ಅದನ್ನ ಕಣ್ ಮುಂದೆ ತಗೋರಿ ಅಂತ ಹೇಳಿದಾಗ ನಾವು ಆ ಸ್ಥಿತಿಗೆ ಹೋಗ್ಬಿಡ್ತೀವಿ. ಅದೇ ತರ ಒಂದು ಅಂಗಡಿಯಲ್ಲಿ ತರ ಟೆಂಗ್ ಆಗಿರ್ತದ, ತಂದ ಮೇಲೆ ಅದನ್ನ ಕಲಸದ ಮೇಲೆ ಸ್ಥಾಪನಾ ಮಾಡಿದಾಗ ಅವಾಗ ಏನ್ ಬರ್ತದ ಭಾವನೆ ನಮ್ಮದು ಒಂದು ದೈವತಕ್ಕೆ ಇರ್ತದ. ಆ ಕಳಸ ಅಂತ ಅನ್ಸಂಗಿಲ್ಲ, ಅದ್ರ ಮ್ಯಾಗ ಇಟ್ಟು ಟೆಂಗು ಅನ್ನಂಗಿಲ್ಲ. ನಾವು ಒಂದು ಲಕ್ಷ್ಮೀ ರೂಪದಾಗ ನೋಡ್ತೀವಿ. ಆಕಿನ ಮುಂದೆ ಎಲ್ಲಾ ನಮ್ಮ ಸಮರ್ಪಣ ಭಾವದಿಂದ ಕೈ ಮುಗಿತೀವಿ. ಆ ಭಾವನೆ ನಮ್ದು ಹೆಂಗ್ ಚೇಂಜ್ ಆಗ್ತದ ಮಾಸ್ಟರ್. ಒಂದಲ್ಲ, ಊಟದೊಳಗನು ಬೇಕು, ದೈವತ್ವಕ್ಕೂ ಬೇಕು, ಎಲ್ಲದಕ್ಕೂ ನಮ್ಗ ಟೆಂಗ್ ಬೇಕೇ ಬೇಕು. ಆಮೇಲೆ ಇನ್ನೊಂದು, ನಾವು ಗುರುಗಳಿಗೆ ಯಾರಿಗೆ ಒಂದು ಪತ್ರಿಕೆ ಕೊಡಕ್ ಹೋಗ್ತೀವಿ ಮದುವೆ ಸಮಾರಂಭಕ್ಕೆ, ಅಥವಾ ನಮ್ಮ ಮನೆ ಯಾವ್ದೋ ಒಂದು ಸಮಾರಂಭನಲ್ಲಿ ಪೂಜೆ ಪುನಸ್ಕಾರನಲ್ಲಿ ಒಂದು ಗುರುವಿನ ಹತ್ರ ನಾವು ಹೋಗ್ಬೇಕಾದ್ರೂ ಸಹ ನಾವು ಆಮಂತ್ರಣ ಪತ್ರಿಕೆ ಜೊತೆ ಒಂದು ತುಂಬಿದ ಟೆಂಗ್ ಒಯ್ಬೇಕು. ಅದು ಸಂಪ್ರದಾಯ. ಒಯ್ದು ಅಲ್ಲಿಟ್ಟು ನಮ್ಮ ಬರಬೇಕ್ರಿ ಅಂತ ಹೇಳಿ ಉಳಿದೊಂದು ಸಂಪ್ರದಾಯ. ಪ್ರತಿಯೊಂದಲ್ಲಿ ಹಾಸ್ಯನಿಕಾಗಿದೆ ಮಾಸ್ಟರ್. ಆಮೇಲೆ ಇನ್ನು ಮದುವೆ ಸಮಾರಂಭದಲ್ಲಂತೂ ಅದು ಇರ್ಲಾರ್ದು ನಡೆಯಂಗಿಲ್ಲ. ಪಂಚಗಲ್ಸ ಅಂತ ಹೇಳಿ ಹೂಡ್ತಾರೆ. 5 ಕಳಸದ ಮೇಲೆ 5 ಟೆಂಗಿಟ್ಟು ಆ 5 ಏನ್ ಕಲ್ಪನೆ ಮಾಡ್ಕೋತಾರ ಅಂತಂದ್ರ ನಮ್ದ ಪಂಚಪೀಠಗಳು ಆಹ್ವಾನ ಮಾಡ್ತಾರೆ. ಆ 5 ಕಳಸದ ಮೇಲೆ ಇಟ್ಟಂತ ಕಾಯಿಗಳಿಗೆ ನೋಡಿ ಪಂಚಪೀಠಗಳು ಆಹ್ವಾನ ಮಾಡಿ ಅದ್ರ ಪ್ರತೀಕವಾಗಿ ಸಂಕಲ್ಪ ಮಾಡಿ ಮದುವೆ ಮಾಡಿಸ್ತಾರೆ. ನಂತರ ಉಡಿ ತುಂಬಾಗನು ಒಣ ಗಿಡಕ್ಕೆ ಹೋಗ್ಬೇಕು. ಉಡಿ ತುಂಬಬೇಕಾದ್ರ ಅಲ್ಲಿ ಪಂಚಗಲ್ಸ ಹುಡ್ಬೇಕಾದ್ರ ಎಲ್ಲಾ ಕೊಬ್ಬರಿನೇ ಬೇಕು. ಅದಕ್ಕ ಉಳಿದ ಸಾಮಾನುಗಳು ಇರ್ತಾವ, ತಾಂಬೂಲ, ಅದ ಮುಖ್ಯವಾಗಿ ಇದು ಬೇಕೇ ಬೇಕು. ಒಂದು ಇದು ಮದುಮಗಳ ತಾಯಿ ಸಹ ತವರಿನ ಉಡಿ ಅಂತ ಕಟ್ತಾರ ಮಾಸ್ಟರ್. ಒಂದ್ ಚಿಕ್ಕದ ಗೆಡ್ಡ ಕೊಬ್ಬರಿ ಕಟ್ ಮಾಡ್ಕೊಂಡು ಅವಳು ಉಡಿ ತುಂಬುತ್ತಾರೆ. ಅದನ್ನ ಅದೇ ತರ ಮುಂದೆ ಅವಳು ಗರ್ಭಿಣಿ ಆದಾಗ 3ನೇ ತಿಂಗಳಿಗೆ ಕಳ್ಕುಂಸ ಅಂತ ಮಾಡ್ತೀವಿ ನಮ್ ಕಡೆ. ಆ ಕಳ್ಕುಂಸ ಮಾಡಿದಾಗ ಒಂದು ಕಾಯಿನೇ ಮಡಿಲೊಳಗೆ ತುಂಬುತ್ತಾರ. ಆ ಮಡಿಲಲ್ಲಿ ತುಂಬಿದ ಕಾಯಿ ನಂತರ ಅವಳು ಅದನ್ನ ಒಂದು ಅವಳ ರಕ್ಷಣೆ ಮೂಲಕವಾಗಿ ಮಡಿಲಲ್ಲಿ ತುಂಬಿದ ಕಾಯಿನೇ ಜಗಲಿ ಮೇಲಿಟ್ಟು ಪೂಜೆ ಮಾಡ್ತಾರೆ. ಮತ್ತೆ ಅವಳು ತವ್ರ ಮನೆಗೆ ಹೆರಿಗೆಗೆ ಹೋಗ್ಬೇಕಾದ್ರ ಏನ್ ಮಾಡ್ತಾರೆ, ಅದನ್ನ ಮಡಿಲೊಳಗಿಟ್ಟು ಕಳಿಸ್ತಾರ. ಅಲ್ಲಿ ಅವಳು ತವ್ರ ಮನೆಗೆ ಹೋಗ್ತಾಳೆ. ಅದು ಏನ್ ಪ್ರತೀಕ ಅಂತಂದ್ರ ಅದು ಒಡೆಯದೇ ಇಲ್ಲ. ತುಂಬಿದ ತೆಂಗು ಸಾಮಾನ್ಯವಾಗಿ ಒಡೆಯೋದು ಬೇರೆ, ತುಂಬಿದ ತೆಂಗಿನ ಕಲ್ಪನೆ ಬೇರೆ. ಅದು ಅವಳು ಒಡಲಲ್ಲಿರುವ ಮಗುನ ರಕ್ಷಣೆಗೋಸ್ಕರ ಅದನ್ನ ಹಾಗೆ ಕಳಿಸ್ತಾರ. ಮುಂದೆ ಅವಳು ಮಗು ಆದ್ಮೇಲೆ ಜನ್ಮ ತಗೊಂಡ್ಮೇಲೆ ಅದನ್ನ ಹೊಡಿತಾರೆ. ನಂತರ ಮಗು ಹೆತ್ತ ಮೇಲೆ ಆಮೇಲೆ ಒಂದು ತಾಯಿ ಆಗ್ಬೇಕಾದ್ರ ಒಂದು ಮಗು ಹೆತ್ತ ಮೇಲೆ ಅವಳಿಗೆ ಸಾಕಷ್ಟು ಕ್ಯಾಲ್ಸಿಯಂ ಕೊರತೆ ಆಗಿರ್ತದೆ. ಸಾಕಷ್ಟು ತಾಯಿ ಮಗುಗೆ ಹಾಲು ಉಡಿಸ್ಬೇಕು. ಅದು ಉತ್ಪತ್ತಿ ಆಗ್ಸದೆ ಮತ್ತೆ ನಾವು ಏನ್ ಮಾಡ್ತೀವಿ, ಈ ಕೊಬ್ಬರಿಗೆ ಮೊರೆ ಹೋಗ್ತೀವಿ. ಒಣ ಕೊಬ್ಬರಿ ಏನ್ ಮಾಡ್ತೀವಿ, ತುರಿದು ಬೆಲ್ಲ ಹಾಕಿ ಅದನ್ನ ತುಪ್ಪ ಸೇರಿಸಿ ಬಾಣಂತರಿ ದಿನಾಲು ಎಣ್ಣೆ ನೀರ್ ಹಾಕಿದ್ಮೇಲೆ ನಮ್ ಕಡೆ ಅದನ್ನ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೊಡ್ತಿರೋದು, ನಮ್ ಕಡೆ ಅಂತೂ ಮೇನ್ ಅದನ್ನ ಕೊಡ್ಲೇಬೇಕು ಅದನ್ನ ಆ ತಾಯಿಗೆ. ಅಂದ್ರೆ ಹಳ್ಳಿ ಅವಳು ಅವನ ಮಗುವನ್ನ ಹೆತ್ತ ಮೇಲೆ ಏನ್ ಕೊರತೆ ಆಗಿರುತ್ತಲ್ಲ ಅವಳ ದೇಹದಲ್ಲಿ, ಅದು ಮರು ಉತ್ಪತ್ತಿ ಮಾಡಾಕ ಇದು ಒಣ ಕೊಬ್ಬರಿ ಸಹಾಯ ಮಾಡ್ತಾರೆ. ಒಣ ಕೊಬ್ಬರಿ ಬಳಸ್ತೀವಿ. ಅವಾಗ ಒಣ ಕೊಬ್ಬರಿ ಬಳಿ ಇರುವಂತಹ ಕ್ಯಾಲ್ಸಿಯಂ ಮತ್ತ ಇವೇನ್ ಪ್ರೋಟೀನ್ ಬೇರೆ ಇರ್ತಾವ. ಹಸಿ ಕೊಬ್ಬರಿಯಲ್ಲಿ ಇರುವಂತದ್ದನ್ನು ಬೇರೆ ಇರ್ತದ, ಮತ್ತೆ ಎಳ್ಳೆಲ್ಲಿ ಇರುವಂತದನ್ನು ಬೇರೆ ಇರ್ತದ. ಈ ಬಾಣಂತಿ ಸಮಯದೊಳಗ ಹಸಿ ಕೊಬ್ಬರಿ ಕೊಡಂಗಿಲ್ಲ. ಒಣ ಕೊಬ್ಬರಿನ ಪೌಡರ್ ಮಾಡಿ ಅದನ್ನ ಬೆಲ್ಲ ಹಾಕಿ ತುಪ್ಪ ಅದ್ರೊಳಗೆ ಏನೇನ್ ಬೇಕೋ ಅದೆಲ್ಲ ಸೇರಿಸಿ ಅದನ್ನ ಕೊಡ್ತಾರೆ ಮಾಸ್ಟರ್. ಮತ್ತ ಅಂಟಿನ ಉಂಡೆ ಅಂತ ಹೇಳಿ ಮಾಡಿನೂ ಕೊಡ್ತಾರೆ. ಇವೆಲ್ಲ ತೆಂಗಿನಕಾಯಿ ಮಹತ್ವ ಆದ್ರೆ ಮಾಸ್ಟರ್. ಇನ್ನು ತೆಂಗು
ಆ ಹೊಡಿತೀವಲ್ಲ ಹಸಿ ಕೊಬ್ಬರಿ, ಇದ್ರ ಹಾಲಿನ ಮಹತ್ವ ನಾವೀಗ ತಿಳ್ಕೊಳ್ಳೋಣ ಅಷ್ಟೇ. ಈ ಹಾಲಿನ ಉಪಯೋಗ ನಮ್ಗ ನಾ ಎಲ್ಲಿ ತಿಳ್ಕೊಂಡಿನಿ ಅಂತಂದ್ರ ನಮ್ಮ ಜೂಮ್ ಶಿಕ್ಷಣದಾಗ ಲಕ್ಷ್ಮಿ ಮೇಡಮ್ ಅಂತ ಹೇಳಿ, ಇದು ನಾವು ವಾರ ಹೆಂಗ್ ಇಲ್ಲಿ ಸಮಗ್ರ ಜೀವನ ಶೈಲಿ ಅಂತ ಹೇಳಿ ಮಾಡ್ತೀವಲ್ರಿ, ಅದೇ ತರ ಅಲ್ಲಿ ಶನಿವಾರಕ್ಕೊಮ್ಮೆ ಅವ್ರಿಗೂ ಸೆಷನ್ ಇರ್ತಿತ್ತು. ಯಾವ್ದಾದ್ರು ಒಂದು ಮನೆ ಮದ್ದಿನ ಉಪಯೋಗನ ಅವರು ತರ್ತಿದ್ರು. ಆಮೇಲೆ ಅಷ್ಟೇ ಅದನ್ನ ನೀಟಾಗಿ ಹೇಳ್ತಿದ್ರು, ಅದನ್ನ ನಾವು ಮಾಡ್ತಿದ್ವಿ. ಅವಾಗ ಲಕ್ಷ್ಮೀ ಮೇಡಮ್ ಅವ್ರಿಗೆ ಒಂದು ಕೃತಜ್ಞತೆ ಅರ್ಪಣೆ ಮಾಡ್ತೀನಿ. ಯಾಕಂದ್ರೆ ಈ ಹಾಲಿಂದ ಮಹತ್ವ ತಿಳ್ಕೊಂಡಿನಿ, ಕುಡ್ದದ್ದು ಅವ್ರಿಂದಾನೆ ಅಂತ. ಅದನ್ನ ಪ್ರತಿ ವಾರ ಮಾಡ್ತಿದ್ದೆ ನಾನು. ಆಮೇಲೆ 2 ದಿವ್ಸಕ್ಕೊಮ್ಮೆ ಕುಡಿತಿದ್ದೆ ಹಾಲನ್ನ. ಈಗ ಏನಾಗ್ಯದ ಅಂತಂದ್ರ ಅದು ಸ್ವಲ್ಪ ಮಧ್ಯೆ ಬಿಟ್ಟಿದ್ದೆ. ಮೊನ್ನೆ ಸಮಗ್ರ ಜೀವನ ಶೈಲಿ ಯಾವ್ದಾದ್ರು ಒಂದು ವಿಷಯ ತಗೋರಿ ಅಂತ ಗೀತಾ ಮೇಡಮ್ ಹೇಳಿದ ತಕ್ಷಣ ಅನಿಸ್ತು, ಹೌದು ನಾನು ಹಳ್ಳಿ ಸ್ಟಾರ್ಟ್ ಮಾಡ್ಬೇಕು ಇದನ್ನ ಕುಡಿಯಾಕ ಅಂತ ಮರ್ತ್ ಬಿಟ್ಟಿದ್ದೆ. ಅದನ್ನ ನಾನು ಉಪಯೋಗನು ತಕೊಂಡಿನಿ. ಅದನ್ನ ಅದೇ ರೀತಿ ನಾನು ಸ್ಟಾರ್ಟ್ ಮಾಡಿರತ್ತ ನಾ ಇದನ್ನ ಹೇಳಿದ್ನಿ ಅಂದ್ರ ನನಗೂ ಮಾಡುವಂತದ್ದು ಬರ್ತದ ಅನ್ಕೊಂಡ್ ಮಸ್ತ್ ಈ ಹಾಲಿನ ಮಹತ್ವ ತಗೊಂಡೆ ನಾನು. ಹೆಂಗದಿ ಅಂತಂದ್ರ ಒಂಥರ ಬುಗುರಿ ಇದ್ದಂಗ್ರಿ. ಅದು ಜಾಳಿಗೆ ಸುತ್ತಿ ಬೀಸದಾಗ ಅದ ಶಕ್ತಿ ಇರುವವರೆಗುನು ಅದು ಉರುಳಾಡ್ತಿರ್ತದ. ಅದು ಹೋಯ್ತಿಲ್ಲ ಮತ್ತೆ ನಿಂತು ಬಿಡ್ತದ. ಮತ್ತೆ ಅದಕ್ಕೆ ಜಾಳಿಗೆ ಸುತ್ತೈಬೇಕು. ಅದೇ ತರ ಒಂದೊಂದ್ಸಲ ನಾವ್ ಏನ್ ಮಾಡ್ತೀವಿ, ದಿನನಿತ್ಯ ಮಾಡುವಂತದ್ದು ಸ್ವಲ್ಪ ಗ್ಯಾಪ್ ಆಗಿಬಿಡ್ತದ. ಮತ್ತೆ ನಮ್ಗ ಈ ತರ ಏನಾದ್ರು ಹೇಳುವಂತದನ್ನಾಗ್ಲಿ ಹೇಳ್ಬೇಕಾದ್ರೂ ಸಹ ಮತ್ತೆ ನಾ ಮಾಡ್ಬೇಕಲ್ಲ ಅನ್ನೋಂತ ಮನುಷ್ಯ ಬರುತ್ತೆ. ಇಲ್ಲಿನೂ ನಂದು ಕಲಿಕೆ ಇರ್ತದ. ಹೇಳ್ಬೇಕಾದ್ರೆ ನಾವ್ ಎಲ್ಲಾನು ಅಳವಡಿಸ್ಕೊಂಡಿದ್ರು ಸಹ ಮತ್ತೆ ನಾವ್ ಹೇಳುವಾಗ ನಾನು ಇದನ್ನ ಅಳವಡಿಸ್ಕೋಬೇಕು, ನಾನು ಇದನ್ನ ಕಲಿಕೆ ಮಾಡ್ಬೇಕು ಅನ್ನೋಂಥದ್ದು ಬರ್ತದ. ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತೀನಿ. ಮತ್ತೆ ಇದನ್ನ ನೆನ್ಪು ಬಂತು, ಮತ್ತೆ ನಾನು ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಮಾಸ್ಟರ್ಸ್. ಇದನ್ನ ದಿನಾಲು 2 ದಿನಕ್ಕೊಮ್ಮೆ ತಗೊಂತಿದ್ದೆ, ಮಧ್ಯೆ ಬಿಟ್ಟಿದ್ದೆ. ಇವಾಗ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ಇದ್ರ ಉಪಯೋಗ ನೋಡ್ಕೊಳ್ಳಿ ಎಷ್ಟು ಮಸ್ತ್ ಅದರಿ. ಒಂದು ಹಸಿ ಕೊಬ್ಬರಿ ಒಳಗೆ ನಾನು ಒಂದೊಂದು ಕೊಬ್ಬರಿದು ಹಸಿ ಕೊಬ್ಬರಿಗೆ ಎಷ್ಟಿತ್ತು, ಒಣ ಕೊಬ್ಬರಿ ಒಳಗೆ ಎಷ್ಟಿತ್ತು ಅನ್ನೋಂಥದ್ದು ಕ್ಯಾಲೋರೀಸ್ ಎಷ್ಟು ಮಾಸ್ಟರ್ಸ್ ಎಷ್ಟು ಗೊತ್ತಿಲ್ಲ. ಒಂದ್ ಹಸಿಯಾದ ತೆಂಗಿನಕಾಯಿ ಕೊಬ್ಬರಿ ಒಳಗ ಎಷ್ಟು ಕ್ಯಾಲೋರೀಸ್ ಇರ್ತದ ಅಂತ ಹೇಳ್ತೀನಿ ಮಾಸ್ಟರ್. ಒಂದು 100 ಗ್ರಾಮ್ ಹಸಿ ಕೊಬ್ಬರಿಯಲ್ಲಿ 350 ಕ್ಯಾಲೋರೀಸ್ ಇರ್ತದೆ. 33 ಗ್ರಾಮ್ ನಷ್ಟು ಫ್ಯಾಟ್ ಇರ್ತದೆ. 6.23 ಗ್ರಾಮ್ ರಿಂದ 15.23 ಗ್ರಾಮ್ ನಷ್ಟು ಕಾರ್ಬೋಹೈಡ್ರೇಟ್ ಇರ್ತದೆ. ಸುಮಾರು 11 ಗ್ರಾಮ್ mg ಇಂದ 14 mg ಕ್ಯಾಲ್ಸಿಯಂ ಇರ್ತದೆ. 33 ಗ್ರಾಮ್ ನಷ್ಟು ಕೊಬ್ಬು ಇರ್ತದೆ. 9 ಗ್ರಾಮ್ ಫೈಬರ್ ಇರ್ತದೆ. 3 ಗ್ರಾಮ್ ನಷ್ಟು ಪ್ರೋಟೀನ್ ಇರ್ತದೆ. ಇದು ಒಂದು ಹಸಿ ತೆಂಗಿನಕಾಯಿ ಒಳಗೆ ಅಂದ್ರೆ ಒಂದು 100 ಗ್ರಾಮಿಗೆ ಇರುವಂತದ್ದು ಅದರಲ್ಲಿ ಗುಣಗಳು. ಇನ್ನು ಒಣಗಿದ ತೆಂಗಿನಕಾಯಿ ಒಳಗ ಎಷ್ಟು ಇರ್ತದ? ಪ್ರತಿ 100 ಗ್ರಾಮ್ಗೆ ಒಣಗಿದ ಕೊಬ್ಬರಿಯಲ್ಲಿ ಇರುವಂತದ್ದು 650ರಿಂದ 660 ಕ್ಯಾಲ್ಸಿಯಂ ಇರ್ತದೆ. ಕ್ಯಾಲೋರೀಸ್ ಇರ್ತಾವ 64.54ರಿಂದ 65 ಗ್ರಾಮ್ ನಷ್ಟು ಫ್ಯಾಟ್ ಇರ್ತದೆ. 14 ಗ್ರಾಮ್ ರಿಂದ 14 ಗ್ರಾಮ್ನವರೆಗೂ ಫೈಬರ್ ಇರ್ತದೆ. 14ರಿಂದ 16ರವರೆಗೆ ಫೈಬರ್ ಇರ್ತದೆ. ಇನ್ನ 24 ಗ್ರಾಮ್ ಕಾರ್ಬೋಹೈಡ್ರೇಟ್ ಇರ್ತದೆ. 7 ಗ್ರಾಮ್ ನಷ್ಟು ಪ್ರೋಟೀನ್ ಇರ್ತದೆ. 2.5 mg ಐರನ್ ಇರ್ತದೆ. 500 mg ಪೊಟ್ಯಾಷಿಯಂ ಇರ್ತದೆ. ಕ್ಯಾಲ್ಸಿಯಂ ಸುಮಾರು 14 mg ಇಂದ 4.42 mg ವರೆಗೆ ಇರ್ತದೆ. ಇದು ಒಣಗಿದ ತೆಂಗಿನಕಾಯಿ ಕೊಬ್ಬರಿ ಇರುವಂತಹದ್ದು. ಅದ್ರೊಳಗಿನ ಎಲ್ಲ ಇವು ಕ್ಯಾಲ್ಸಿಯಂ ಅವೇನದ ಅವನ್ನೆಲ್ಲ. ಇನ್ನು ಹಸಿ ಹಾಲು ಮಾಸ್ಟರ್ಸ್ ಇದು ನೋಡ್ತಿರ್ಬೋದು ನೀವು. ಇದು ಕೊಬ್ಬರಿ ಕಾಣಿಸ್ತದ್ರೆ ಇಷ್ಟು ಈ ಅರ್ಧನ್ ತಗೊಂಡಿದ್ದೀನಿ ನಾನು. ಅರ್ಧ ಹೊಡೆದು ಅರ್ಧನ್ ತಗೊಂಡು ಮಾಡಿದ್ದೀನಿ. ಎಷ್ಟಂದ್ರೆ ಇದು ಒಂದು ಹಾಲು 100 ಗ್ರಾಮ್ ಹಾಲು ಕಾಣಿಸ್ತದ್ರೆ ಮಾಸ್ಟರ್? ನಂದಿನಿ ಮೇಡಮ್ ಕಾಣಿಸ್ತಾ ಇದಾರೆ? ಕಾಣಿಸ್ತದ್ರಿ? ಹಾ, ಇದು ಒಂದ್ ತೆಂಗಿನೊಳಗ ಅರ್ಧ ಭಾಗ ಅಷ್ಟು ತಗೊಂಡು ಇದು ಅರ್ಧ ಕಡೆಗೆ ಅರ್ಧ ಭಾಗನಷ್ಟು ಇದನ್ನ ಮಾಡಿದ್ದೆ. ಅಂದ್ರೆ ಎಷ್ಟು ಒಂದು ಇದು ಹೇಳಕತ್ತೀನಿ ಮ್ಯಾಮ್. 1 ನಿಮಿಷ ಒಂದ್ ಫೋನ್ ಬರುತ್ತದ, 1 ನಿಮಿಷ ನೀವು ಮಾತಾಡಿ ಮ್ಯಾಮ್. ಕಟ್ ಆಯ್ತು ಹೇಳ್ರಿ ಮ್ಯಾಮ್. ಕಟ್ ಆಯ್ತು. ಇಷ್ಟು ಬರ್ತದ್ರೆ. ಇದು ಹಾಲ್ ಹೆಂಗ್ ಮಾಡೋದು ಅಂತಂದ್ರ ಅರ್ಧ ಅದು ಹೋಳನ್ ತಗೊಂಡು ಮಿಕ್ಸಿ ಹಾಕೋಬೇಕು. ಮಿಕ್ಸಿಗೆ ಹಾಕಿ ಅದನ್ನ ಸೋಸ್ಕೋಬೇಕು ಈ ನೀಟಾಗಿ ಈ ಅರ್ಬಿ ಒಳಗ, ಬಿಳಿ ಬಟ್ಟೆ ಒಳಗ. ಮೇಲೆ ಇದೆಲ್ಲ ಬರ್ತದ ನೋಡಿ. ಇದು ಕಾಣಿಸ್ತದ್ರಿ? ಇದು ಸೋಸಿದ್ದು ಹಾ, ಈ ತರ ಇರ್ತದ. ಇದು ನೀವು ದೋಸೆಕಾದ್ರೂ ಹಾಕೋರಿ, ನೀವು ಏನಾದ್ರೂ ಮಾಡ್ಬೋದು. ಇದನ್ನ ಎಸಿದ್ ಬೇಕಾಗಿಲ್ಲ, ಇದನ್ನು ಉಪಯೋಗಕ್ಕೆ ಬರ್ತದೆ. ಇದು
ದೋಸೆಕಾದ್ರೂ ಹಾಕೊಂಡು ಇದನ್ನ ಮಾಡ್ಕೋಬಹುದು. ಅದ್ ಹಾಲ್ ಅಂದ್ರೆ ಹಾಲ್ ಮಾಡುವಾಗ ಬಟ್ಟ ಫಸ್ಟ್ ನೀರ್ ಸೇರಿಸಬಾರ್ದು. ಅರ್ಧ ಕೊಬ್ಬರಿ ಮಿಕ್ಸಿ ಆಗ್ತಿಲ್ಲ ಕಟ್ ಮಾಡಿ ಅದನ್ನ ಸಣ್ಣ ಆದ ನಂತರ ಒಂದ್ ಎಷ್ಟ್ ಬೇಕಾಗುತ್ತಲ್ಲ ನಿಮ್ಗ ಒಂದು ಅರ್ಧ ಕಟ್ನಷ್ಟು ನೀರ್ ಆದ್ಮೇಲೆ ಈ ತರ ಹಾಲ್ ಸಿದ್ಧ ಆಗ್ತದ. ಅದಕ್ಕ ಬೆಲ್ಲ ಹಾಕೋಬೇಕು. ಆಮೇಲೆ ಬೇಕಂದ್ರೆ ಏಲಕ್ಕಿ ಪೌಡರ್ ಹಾಕೋರಿ. ಬೇಕಂದ್ರ ಅದೇನ್ ಕಾಮಕಸ್ತೂರಿ ಬೀಜ ಅಂತೀವಲ್ಲ ನೆನ್ಸಿ 1-2 ಚಮಚಿ ಹಾಕೋಬಹುದು. ಇದು ಹಾಕೊಂಡು ಸೇವನೆ ಮಾಡಕಂತೂ ಬಹಳ ಅದ್ಭುತ ಇರ್ತದ ನೋಡ್ರಿ. ಬಾಳ ಟೇಸ್ಟ್ ಇರ್ತದೆ. ಕಲರ್ ಕಾಣಿಸ್ತಲ್ರಿ ನೋಡ್ರಿ, ರುಚಿ ಮಸ್ತ್ ಅದ ನೋಡ್ರಿ. ಈ ತರ ಕುಡಿ ಬಾಳ ಇಷ್ಟ ಆಗ್ತದ ಕುಡಿಯಾಕ. ಅಮೃತ ಕುಡ್ದಂಗ ಆಗ್ತದ ನೋಡ್ರಿ. ಬಾಳ ಅಂದ್ರ ಬಾಳ ಟೇಸ್ಟಿ ಆಗ್ಯದ. ಆಮೇಲೆ ಇನ್ನೊಂದು ನಾವ್ ಸಣ್ಣವ್ರಿದ್ದಾಗ ಬಾಳ ಹೊಳದ ತಕ್ಷಣ ಈ ತರ ಬೆಲ್ಲ ಇಟ್ಕೊಂಡ್ ತಿಂತಿದೀವ್ರಿ ನೋಡ್ರಿ. ಮಗು ಆಗ್ಬೇಕಂತೀವಲ್ಲ ಈ ತರ ಇಟ್ಕೊಂಡು ತಿನ್ರಿ, ಇದ್ರ ಮಜ್ಜಾನೆ ಬೇರೆ ಆತ್ ನೋಡ್ರಿ. 2 ಕೋಟಿ ಕಟ್ ಮಾಡ್ಕೊಂಡು ಶಕ್ತಿನೂ ಸಿಗ್ತದ, ಕ್ಯಾಲೋರೀಸ್ ಸಿಗ್ತದ. ಅದು ಬಹಳ ಇಷ್ಟನೂ ಪಡ್ತೀವಿ. ಇದು ತಿನ್ನುವಾಗ ಅಡ್ಡಾಡ್ಕೊಂತ ತಿಂದ್ರ ಮಕ್ಕಳಂಗ ಆಗ್ಬಿಡ್ತೀವಿ ನಾವು. ಅದಕ್ಕೆ ಹೇಳ್ತಾರಲ್ಲ, ಮಗು ಆದ ಹೊರತು ದೇವರ ಜಗತ್ತಿನಲ್ಲಿ ಜಾಗ ಇಲ್ಲ ಅಂತ. ಅವಾಗ ನಾವ್ ಮಗು ತರನೇ ಇರ್ಬೇಕು. ಮಗು ತರ ಅಂತಂದ್ರೆ ಏನಾದ್ರೂ ಮಾತಾಡೋದಲ್ಲ, ಆದ್ರೆ ನಾವ್ ಬಾಲ್ಯಕ್ ಜಾರ್ಕೋಬೇಕಂತ ನನ್ನ ಅನ್ಸಿಕೆ. ಈ ತರ ಚಿಕ್ಕ ಮಕ್ಕಳಂಗ ತಿನ್ನೋ ಅಭ್ಯಾಸ ಬಾಳ್ರಿ ನನಗೆ. ಒಂಥರ ಕೈ ಹಿಡ್ಕೊಂಡು ಅಡ್ಡಾಡಿ ತಿನ್ನೋದು, ಇದನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಇದನ್ನ ಯಾರು ಏನಾದ್ರು ಅನ್ಕೊಳಕ ಇದು ನನ್ ಖುಷಿ ಕೊಡ್ತದಲ್ಲ, ಇದನ್ನ ಅನ್ಭವಿಸ್ತೀನಿ. ಅದ್ರೊಳಗಿಂದು ಎಲ್ಲ ಹೇಳ್ತೀನಿ ಮೇಡಮ್. ಇಷ್ಟು ಹಾಲಿನೊಳಗಿರಂತ ಗುಣಧರ್ಮಗಳನ್ನ ಹೇಳ್ತೀನಿ ಇವಾಗ. ಒಂದು 100 ಗ್ರಾಮ್ ತೆಂಗಿನ ಹಾಲಿನಲ್ಲಿ ಕ್ಯಾಲೋರಿಗಳು 230 ಕ್ಯಾಲೋರೀಸ್ ಇರ್ತಾವು. ಕೊಬ್ಬು ಎಷ್ಟು ಇರ್ತಂದ್ರೆ 24 ಗ್ರಾಮ್ನಷ್ಟು ಕೊಬ್ಬು ಇರ್ತದ. ಕಾರ್ಬೋಹೈಡ್ರೇಟ್ ಎಷ್ಟು ಇರ್ತದ ಸುಮಾರು 5.9 ಇರ್ತದ. 2 ಗ್ರಾಮ್ನಷ್ಟು ಪ್ರೋಟೀನ್ ಇರ್ತದ. 15-20 mg ಅಷ್ಟು ಕ್ಯಾಲ್ಸಿಯಂ ಇರ್ತದೆ ಇದ್ರೊಳಗ. 15-20 ಕ್ಯಾಲ್ಸಿಯಂ ಇರ್ತದ. ನಾವ್ ಹೆಂಗಂದ್ರೆ ಇದು ಕುಡ್ದಾಗ ನನ್ಗೆ ಬಹಳ ಸಮಾಧಾನ ಅನಿಸ್ತದ್ರಿ. ಮೈಂಡ್ನು ಸಮಾಧಾನ ಅನಿಸ್ತದ, ಮನಸ್ಸು ಸಮಾಧಾನ ಅನಿಸ್ತದ. ಮೈಂಡ್ ಅಂದ್ರೆ ಬೇರೆ ಇಲ್ಲ, ಮನಸ್ಸು ಅಂದ್ರೆ ಬೇರೆ ಇಲ್ಲ, ಸಾರಿ. ಮನಸ್ಸು ಸಮಾಧಾನಕರ ಇರ್ತದ, ಒಂಥರ ಉಲ್ಲಾಸಿತ ಇರ್ತದ. ಉಪವಾಸ ಮಾಡುವಾಗ ಇದನ್ನ ಬಳಸಬಹುದು, ಬಹಳ ಆರಾಮ್ ಅನಿಸ್ತದ ನೋಡ್ರಿ. ನಾವ್ ಇದು ಮಾಡ್ತೀವಿ ಅಂತಿರಲ್ಲ, ಉಪವಾಸ ಮಾಡ್ತೀವಿ ಅಂತಿರಲ್ಲ, ಬೆಳಗ್ಗೆ 9-10 1 ಗ್ಲಾಸ್ ಕುಡಿದ್ರೆ ಆರಾಮ್ ಹಸಿವೆ ಅನ್ನೋದೇ ಆಗಂಗಿಲ್ಲ, ಬಹಳ ಆರಾಮ್ ಅನಿಸ್ತದ. ಅದನ್ನ ಮಾಡ್ರಿ. ಆಮೇಲೆ ನಮ್ದು ಶಕ್ತಿನೂ ಬರ್ತದ. ಯಾವ ಟಾನಿಕ್ ಕುಡ್ದಂಗ ಆಗ್ತದ ನನಗ ಅನ್ಸಿದ ಮಟ್ಟಿಗೆ. ಅಷ್ಟ ಅಂದು ಅದ್ಭುತ ಅದ. ಅವ ಮೇಡಮ್ ಹೇಳ್ದ ಮಾಡ್ತಿದ್ವಿ, ನಮ್ ತಂಗಿನ ಬರ್ತಿದ್ಲು, ಕುಡಿತಿದ್ವಿ. ಮತ್ತೆ ಗ್ಯಾಪ್ ಆಗಿತ್ತು. ಈಗ ವೇದಿಕೆಗೆ ನಿಮ್ಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈ ವಿಷಯ ತಗೊಂಡದಕ್ಕ ನಾನು ಮಾಡಬೇಕಲ್ಲ, ಇವಾಗ ಮಾಡ್ತೀನಿ. ನಿನ್ನೆ ತಂದು ಸಾಯಂಕಾಲ ನಂಬಲ್ಲಿ ಅವಾಗ ಅಲಸತನ ಬರ್ತದ್ರಿ. ಹೇಳಿದ್ನಲ್ಲ, ಜಾಳಿಗೆ ತಗೊಂಡ್ ಹೊಡೆದಾಗೆ ಬುಗುರಿ ಆಡ್ತದ ಅಂತೇಳಿ ಅಲಸ್ತನ ಬಂದಿತ್ತು. ಈ ಮತ್ತೆ ನಿನ್ನೆ ರಾತ್ರಿ ತಂದು ಹಾಲ್ ಮಾಡ್ಕೊಂಡು ಇವ್ ಕುಡಿಬೇಕನ್ನೋದು ಆಸೆ ಹುಟ್ಟಿತು ನನ್ಗ. ಅದಕ್ಕಾಗಿ ಧನ್ಯವಾದಗಳು. ಮಾಡ್ರಿ ನೀವು ಇದನ್ನ ಕುಡೀರಿ. ಮತ್ತ ಸಮಯ ಇತ್ತು ಅಂತಂದ್ರ ಇದನ್ನ ನಾನು ಇನ್ನೊಂದು ವಚನರ ಏನಾದ್ರು ತಗೋತೀನಿ. ಸಮಯ ನಂದು 20 ನಿಮಿಷ ಮುಗಿತಂದ್ರ ಥ್ಯಾಂಕ್ ಯು ಧನ್ಯವಾದಗಳು. ಸಮಯದ ನೋಡ್ರಿ ಎಷ್ಟು ನಿಮಿಷ ಆಯ್ತು ಗೊತ್ತಿಲ್ಲ. ಆಮೇಲೆ ಇದ್ರ ಗೃಹೋಪಯೋಗ ಸಾಮಾನುಗಳಂತೂ ನಾವ್ ಹೇಳುದ ಬೇಡ್ರಿ, ಸಾಕಷ್ಟು ಅದಾವ. ಒಂದ ಗರಿಯಿಂದ ಕಸಬರಕೆ ಮಾಡ್ತೀವಿ. ಅದು ಮ್ಯಾಗಿಲ್ದ ಸಿಪ್ಪೆ ಅಂತಂದ್ರ ಅವಾಗಂತೂ, ಇವಾಗ ಒಂದು ಮುಂದೆ ಭಾಗದ ಗುಂಪೆಲ್ಲ ಬಂದಾವ. ಅವಾಗ ಏನು ಇತ್ತಿದ್ದಿಲ್ಲ. ಅದ್ರ ನಾರಿಂದು ಹಿಂಗೆಲ್ಲಾ ಮ್ಯಾಗಿಂದ ಪೌಡರ್ ತೆಗೆದು ಆ ಗುಂಜಲಿನೇ ನಾವು ಪಾತ್ರೆ ತಿಕ್ತಿದ್ವಿ ಫಸ್ಟ್. ಅದನ್ನ ಬಳಸ್ತಿದ್ವಿ ನಾವು. ಆಮೇಲೆ ಅದನ್ನ ಚಂದ ನೀಟಾಗಿ ಜೋಡಿಸ್ಕೊಂಡು ಅದನ್ನ ಚಿಕ್ಕದ ಕಸಬಾರಿಗೆ ಮಾಡಿ, ಅವಾಗ ಕಲ್ಲು ಒರಳು ಇರ್ತಿತ್ತಲ್ಲ ಮೇಡಮ್, ಅಲ್ಲಿ ಚಿಕ್ಕ ನಮ್ ತಂದೆ ತಾಯಿ ಮಾಡ್ತಿದ್ರು, ಬಹಳ ನೀಟಾಗಿ ಕಸಬಾರಿಕೆ ಮಾಡ್ತಿದ್ರು ಅವನ್ನ. ಅದ್ರಲ್ಲೇನೆ ಅದನ್ನ ಹುಡುಗೋದು, ಬಿಸು ಕಲ್ಲಿನ ಸುತ್ತ ಹಿಟ್ಟು ಹುಡುಗೋದು, ಒಳ್ಳಿನ ಸುತ್ತ ಒಂದ್ ಇಡ್ತಿದ್ರು, ಬಿಸು ಕಲ್ಲಿ ಸುತ್ತ ಒಂದ್ ಇಡ್ತಿದ್ರು, ತೆಂಗಿಂದು. ಆಮೇಲೆ ಒಂದ್ ಚಿಕ್ಕದ ಇಟ್ಟಿಟ್ಟೆ ಬಾರಿಗೆ ಮಾಡಿ ಕೊಡ್ತಿದ್ರು, ದೋಸೆ ಹಂಚಿ ಮಾಡಂಗ. ಅವೆಲ್ಲ ತೆಂಗಿನ ಉಪಯೋಗಗಳು. ಆಮೇಲೆ ಇವಾಗ ಅದ್ರ ಮುಂದೋರ್ ಫ್ಯಾಕ್ಟ್ರಿ ಹಾಕಿ ಅದ್ರ ಗುಂಜೆಲ್ಲ ತಗೊಂಡು ಎಲ್ಲ ಆಸ್ಪತ್ರೆ ಒಳಗೆ ಗಾದಿಗಳು ಬರ್ತಲ್ಲ, ಅದ್ರೊಳಗೆಲ್ಲ ಇದ್ರ ನಾರಿನ ಗುಂಜನು ಇರ್ತದೆ ಮೇಡಮ್. ಪ್ರತಿಯೊಂದು ಮ್ಯಾಟ್ ಮಾಡ್ತದ, ಹಗ್ಗ ಮಾಡ್ತಾರ. 1-2 ಮೇಡಮ್, ಇದು ಕಲ್ಪವೃಕ್ಷ ಅದಕ್ಕಿಂತ ಹೆಚ್ಚಿಂದಂತಾನೆ ನಮ್ಗೆ ಹೇಳ್ಬೋದು ಮೇಡಮ್. ಇದು ಎಲ್ಲಾ ಅದ್ಭುತ. ಆಮೇಲೆ ಒಂದು ಸೂರ್ ಇಲ್ಲದ ಒಂದ್ 4 ತೆಂಗಿನ ಮುರ ಹಾಕೊಂಡವ್ರ ಅದ್ರ ಗರಿಕೆಯಿಂದ ಸೂರ್ ಕಟ್ಕೊಂತಾರ. ಯಾವ್ದು ಇಲ್ಲ ಅನ್ಬೋದು. ಒಂದು ಕೊಬ್ಬರಿ ಎಣ್ಣೆ ಹಿಡ್ಕೊಂಡು ಅದು ಏನ್ ಬೇಕು ಏನ್ ಬೇಡ ಎಲ್ಲಾನು ಅಮೃತಾನೆ ಅಂತ ಹೇಳ್ಬೋದು. ಇದನ್ನ ಬಳಸ್ಕೊಂಡಿವಿ ಅಂದ್ರ, ಅದನ್ನ ಉಪಯೋಗ ತಕೊಂಡಿವಿ ಅಂದ್ರ. ಥ್ಯಾಂಕ್ ಯು ಮೇಡಮ್.